ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮನೆಯಲ್ಲಿ ದಿವಂಗತ ಪೋಷಕರ ಫೋಟೋಗಳನ್ನು ಹಾಕುವುದು ಕಿವಿಗೊಟ್ಟು ಕೇಳಿ. ಇಂದು ನಾವು ಅನೇಕ ಜನರು ಲಘುವಾಗಿ ತೆಗೆದುಕೊಳ್ಳುವ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಆದರೆ ವಾಸ್ತವವಾಗಿ ಇದು ನಮ್ಮ ಇಡೀ ಜೀವನದ ಶಕ್ತಿ, ನಮ್ಮ ಸುಖ ದುಃಖ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಮತ್ತು ಅದು ಮನೆಯಲ್ಲಿ ದಿವಂಗತ ಪೋಷಕರು ಅಥವಾ ದಿವಂಗತ ಜನರ ಚಿತ್ರವನ್ನು ಹಾಕೋದು ಸರಿಯೇ ಅಥವಾ ತಪ್ಪೇ? ಸ್ನೇಹಿತರೆ, ನೀವೆಲ್ಲರೂ ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು. ನಮ್ಮ ಪೋಷಕರು ಅಥವಾ ಕುಟುಂಬದ ಯಾವುದೇ ಸದಸ್ಯರು ಈ ಪ್ರಪಂಚದಿಂದ ಹೊರಟು ಹೋದಾಗ ಅವರ ಚಿತ್ರವನ್ನು ನಾವು ಬಹಳ ಗೌರವದಿಂದ ನಮ್ಮ ಮನೆಯ ಗೋಡೆಗಳ ಮೇಲೆ ಅಲಂಕರಿಸ್ತೇವೆ. ಕೆಲವರು ಡ್ರಾಯಿಂಗ್ ರೂಮ್ನಲ್ಲೂ ಹಾಕ್ತಾರೆ, ಕೆಲವರು ಪೂಜಾ ಕೋಣೆಯಲ್ಲೂ, ಕೆಲವರು ತಮ್ಮ ಕೋಣೆಯಲ್ಲಿ ಎಲ್ಲೋ ಹಾರವನ್ನು ನೇತು ಹಾಕಲಾಗುತ್ತದೆ, ಎಲ್ಲೋ ಹೂಗಳನ್ನು ಇಡಲಾಗುತ್ತದೆ, ಎಲ್ಲೋ ಅಗರಬತ್ತಿಗಳನ್ನು ಹಚ್ಚಲಾಗುತ್ತದೆ. ಆದರೆ ಈ ಚಿತ್ರಗಳನ್ನು ಹಾಕಲು ಸರಿಯಾದ ಸ್ಥಳ, ಸರಿಯಾದ ದಿಕ್ಕು ಮತ್ತು ಸರಿಯಾದ ವಿಧಾನವಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸ್ವಲ್ಪ ಗಮನವಿಟ್ಟು ಯೋಚಿಸಿ. ನಿಮ್ಮ ಮನೆಯ ಗೋಡೆಯ ಮೇಲೆ ನೇತಾಡುತ್ತಿರುವ ಆ ಚಿತ್ರವನ್ನು ನೀವು ಎಂದಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಆ ಕಣ್ಣುಗಳಲ್ಲಿ ಇಣುಕಿ ಅವರು ಏನು ಹೇಳಲು ಬಯಸಿದ್ದಾರೆ ಎಂದು ನೀವು ಎಂದಾದರೂ ಅನುಭವಿಸಿದ್ದೀರಾ? ಬಹುಶಃ ಇಲ್ಲ. ಏಕೆಂದರೆ ನಮ್ಮಲ್ಲಿ ಹೆಚ್ಚಿನವರು ಕೇವಲ ಇದು ನಮ್ಮವರೇ, ಅವರನ್ನು ನೆನಪಿಸಿಕೊಳ್ಳಲು ಚಿತ್ರವನ್ನು ನೇತು ಹಾಕಿ ಎಂಬ ಯೋಚನೆಯೊಂದಿಗೆ ಚಿತ್ರವನ್ನು ಹಾಕ್ತಾರೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಇದು ಸಾಮಾನ್ಯ ಕೆಲಸವಲ್ಲ. ಸ್ನೇಹಿತರೆ, ಶಾಸ್ತ್ರಗಳು ಹೇಳ್ತಾವೆ, ಪಿತೃದೇವೋಭವ ಅಂದರೆ ಪಿತೃಗಳ ಸ್ಥಾನವು ದೇವರುಗಳಿಗಿಂತಲೂ ಎತ್ತರದಲ್ಲಿದೆ. ಪೋಷಕರು ಮತ್ತು ಪೂರ್ವಜರು ನಮ್ಮ ಜನ್ಮದಾತರು ಮಾತ್ರವಲ್ಲದೆ ನಮ್ಮ ಇಡೀ ವಂಶ ಪರಂಪರೆಯ ಅಡಿಪಾಯ. ನಮಗೆ ಸಿಕ್ಕಿರುವ ಶಕ್ತಿ, ನಮ್ಮೊಳಗೆ ಬಂದಿರುವ ಸಂಸ್ಕಾರಗಳು, ಅದೆಲ್ಲವೂ ನಮ್ಮ ಪಿತೃಗಳ ಕೊಡುಗೆ. ಅದಕ್ಕಾಗಿಯೇ ನಾವು ಅವರ ಚಿತ್ರವನ್ನು ಮನೆಯಲ್ಲಿ ಇರಿಸಿದಾಗ ಅದು ಕೇವಲ ಸ್ಮರಣೀಯವಾಗಿ ಉಳಿಯೋದಿಲ್ಲ, ಬದಲಿಗೆ ಅದು ನಮ್ಮ ಇಡೀ ಮನೆಯ ಶಕ್ತಿ ಚಕ್ರದ ಮೇಲೂ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ. ಹಾಗಾದರೆ ಸತ್ತ ಪೋಷಕರು ಅಥವಾ ಸತ್ತವರ ಚಿತ್ರವನ್ನು ಮನೆಯಲ್ಲಿ ಹಾಕಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆ ಉಳಿಯುತ್ತದೆ. ಮತ್ತು ಹಾಕಬೇಕಾದ್ರೆ ಅವರ ಚಿತ್ರವನ್ನು ಎಲ್ಲಿ ಹಾಕಬೇಕು ಮತ್ತು ಎಲ್ಲಿ ಹಾಕಬಾರ್ದು? ಆದರೆ ಅದಕ್ಕೂ ಮೊದಲು ಕೆಲವರು ಹೇಳ್ತಾರೆ, ನಮ್ಮ ಮನೆ ತುಂಬ ಸುಂದರವಾಗಿದೆ, ಎಲ್ಲವೂ ಸರಿಯಾಗಿದೆ, ಆದರೆ ಏಕೆ ಎಂದು ಗೊತ್ತಿಲ್ಲ, ಮನೆಯಲ್ಲಿ ಯಾವಾಗಲೂ ವಿಚಿತ್ರವಾದ ಅಶಾಂತಿ ವಾತಾವರಣವಿದೆ, ಏಕೆ ಎಂದು ಗೊತ್ತಿಲ್ಲ, ರೋಗಗಳು ಪದೇ ಪದೇ ಮನೆಗೆ ನುಗ್ತಾವೆ, ಹಣ ಬರುತ್ತದೆ ಆದರೆ ನಿಲ್ಲೋದೇ ಇಲ್ಲ, ಕೆಲಸದಲ್ಲಿ ಪ್ರಗತಿ ನಿಂತು ಹೋಗಿದೆ. ಆದ್ದರಿಂದ ನಾವು ಇಂದು ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ದಿವಂಗತ ಸಂಬಂಧಿಯ ಚಿತ್ರವನ್ನು ಹಾಕಿದ್ದೀರಾ? ಹೌದು ಎಂದಾದರೆ ನಿಮ್ಮ ಡ್ರಾಯಿಂಗ್ ರೂಮ್ನಲ್ಲಿಯೇ ನಮ್ಮ ತಂದೆ ಮತ್ತು ತಾಯಿಯ ಚಿತ್ರಗಳಿವೆ. ನಾವು ಪ್ರತಿದಿನ ಅವರಿಗೆ ಹೂಗಳನ್ನು ಅರ್ಪಿಸ್ತೇವೆ. ಆಗ ನಾವು ಹೇಳಿದೆವು, ನಿಮ್ಮ ತಪ್ಪು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಈಗ ಸ್ನೇಹಿತರೆ, ನಮ್ಮ ಸತ್ತ ಪೋಷಕರ ಚಿತ್ರವನ್ನು ಹಾಕೋದು ಹೇಗೆ ತಪ್ಪಾಗುತ್ತದೆ ಎಂದು ನೀವು ಯೋಚಿಸಿರಬಹುದು. ಆದ್ದರಿಂದ ಸ್ನೇಹಿತರೆ, ಯಾವುದೇ ಆತ್ಮವು ದೇಹವನ್ನು ತ್ಯಜಿಸಿದಾಗ ಅದು ಪಿತೃಗಳ ಯಾತ್ರೆಗೆ ಹೋಗುತ್ತದೆ. ಆದರೆ ನಮ್ಮ ಭಾವನೆಗಳು, ನಮ್ಮ ನೆನಪುಗಳು ಮತ್ತು ನಮ್ಮ ಮೋಹವು ಅವರನ್ನು ಪದೇ ಪದೇ ಈ ಲೋಕಕ್ಕೆ ಸೆಳೆಯುತ್ತದೆ. ಮತ್ತು ನಾವು ಮನೆಯ ತಪ್ಪಾದ ಸ್ಥಳದಲ್ಲಿ ಅವರ ಚಿತ್ರವನ್ನು ಹಾಕಿದರೆ ಶಕ್ತಿಯು ನಮ್ಮ ಮನೆಯ ಸಕಾರಾತ್ಮಕ ಅಲೆಗಳನ್ನು ತಡೆಯಲು ಪ್ರಾರಂಭಿಸುತ್ತದೆ. ಇದೇ ಕಾರಣದಿಂದ ಮನೆಯಲ್ಲಿ ಆತಂಕ, ರೋಗ, ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಮೊದಲು ಸತ್ತ ಪೋಷಕರು ಅಥವಾ ಸತ್ತವರ ಚಿತ್ರವನ್ನು ಮನೆಯಲ್ಲಿ ಹಾಕೋದು ಸರಿಯೇ ಅಥವಾ ತಪ್ಪೇ ಎಂದು ನಾವು ತಿಳ್ಕೊಳ್ಳೋಣ. ಆದ್ದರಿಂದ ಇದರ ನೇರ ಉತ್ತರ ಹೌದು, ಚಿತ್ರವನ್ನು ಹಾಕಬಹುದು, ಏಕೆಂದರೆ ಇದು ನಮ್ಮ ಪ್ರೀತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಆದ್ದರಿಂದ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮ ಸತ್ತ ಪೋಷಕರ ಚಿತ್ರವನ್ನು ಮನೆಯಲ್ಲಿ ಹಾಕಬಹುದು. ಆದರೆ ಚಿತ್ರವನ್ನು ಹಾಕೋದ್ರಿಂದ ಮಾತ್ರ ನಿಮ್ಮ ಪಿತೃಗಳು ನಿಮ್ಮ ಮೇಲೆ ಪ್ರಸನ್ನರಾಗೋದಿಲ್ಲ. ಆದ್ದರಿಂದ ಮುಂದೆ ನಾವು ಮನೆಯಲ್ಲಿ ಚಿತ್ರವನ್ನು ಯಾವ ಸ್ಥಳದಲ್ಲಿ ಹಾಕಬೇಕು ಮತ್ತು ಯಾವ ಸ್ಥಳದಲ್ಲಿ ಹಾಕಬಾರದು, ಮತ್ತು ಚಿತ್ರವನ್ನು ಹಾಕಲು ಸರಿಯಾದ ದಿಕ್ಕು ಯಾವುದು, ಮತ್ತು ನಾವು ಪ್ರತಿದಿನ ನಮ್ಮ ಪಿತೃಗಳನ್ನು ಪೂಜಿಸಬೇಕೇ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಆದ್ದರಿಂದ ಸ್ನೇಹಿತರೆ, ಮೊದಲು ಸತ್ತವರ ಚಿತ್ರವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ತಿಳ್ಕೊಳ್ಳೋಣ.
ನೋಡಿ ಸ್ನೇಹಿತರೆ, ವಾಸ್ತುಶಾಸ್ತ್ರ ಮತ್ತು ಧರ್ಮ ಗ್ರಂಥಗಳು ಎರಡು ನಮಗೆ ಹೇಳ್ತವೆ, ಪಿತೃಗಳ ಚಿತ್ರವನ್ನು ಯಾವಾಗಲೂ ಸರಿಯಾದ ದಿಕ್ಕು ಮತ್ತು ಸರಿಯಾದ ಸ್ಥಳದಲ್ಲಿ ಹಾಕಬೇಕು. ಆದರೆ ಕೆಲವು ಜನರು ಮಾಹಿತಿಯ ಕೊರತೆಯಿಂದ ತಪ್ಪುಗಳನ್ನು ಮಾಡ್ತಾರೆ ಮತ್ತು ಇಲ್ಲಿಂದಲೇ ಮನೆಯಲ್ಲಿ ಸಮಸ್ಯೆಗಳು ಬರಲು ಪ್ರಾರಂಭಿಸ್ತವೆ. ಆದ್ದರಿಂದ ಪೂರ್ವಜರ ಚಿತ್ರವನ್ನು ಮನೆಯಲ್ಲಿ ಇರಿಸುವಾಗ ಅಥವಾ ಈಗಾಗಲೇ ಇರಿಸಿದ್ರೆ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇರಿಸಿ ಎಂಬುದನ್ನು ನೆನಪಿನಲ್ಲಿಡಿ. ಏಕೆಂದರೆ ದಕ್ಷಿಣ ದಿಕ್ಕನ್ನು ಯಮ ದಿಕ್ಕು ಎಂದು ಕೂಡ ಕರೆಯಲಾಗುತ್ತದೆ. ಇದು ಆತ್ಮವು ಪೂರ್ವಜರ ಕಡೆಗೆ ಹೋಗುವ ದಿಕ್ಕು. ನೀವು ಪೂರ್ವಜರ ಚಿತ್ರವನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿದಾಗ ಆತ್ಮಕ್ಕೆ ಗೌರವ ಸಿಗುತ್ತದೆ ಮತ್ತು ಅವರ ಶಕ್ತಿಯು ಸರಿಯಾಗಿ ಹರಿಯುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಪೂರ್ವಜರ ಆಶೀರ್ವಾದವೂ ದೊರಕುತ್ತದೆ. ಆದರೆ ಸಮಸ್ಯೆ ಏನೆಂದರೆ, ಅನೇಕ ಜನರು ಚಿತ್ರಗಳನ್ನು ಎಲ್ಲಿ ಬೇಕಾದರೂ ನೇತಾಕ್ತಾರೆ. ಪೂಜಾ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಅಡುಗೆ ಮನೆಯ ಬಳಿ, ಮಕ್ಕಳ ಕೋಣೆಯಲ್ಲಿಯೂ ಸಹ. ಮತ್ತು ನಂತರ ಅಜಾಗರೂಕತೆಯಿಂದ ಮನೆಯ ಶಕ್ತಿಯನ್ನು ಅಸಮತೋಲನಗೊಳಿಸುತ್ತಾರೆ. ಈಗ ನೀವು ಯೋಚಿಸಿ, ಯಾರಾದರೂ ಮನೆಯ ಪೂಜಾ ಕೋಣೆಯಲ್ಲಿ ಪೂರ್ವಜರ ಚಿತ್ರವನ್ನು ಇರಿಸಿದ್ರೆ ಅದರ ಪರಿಣಾಮ ಏನಾಗುತ್ತದೆ ಎಂದು. ಪೂಜಾ ಕೋಣೆ ದೇವರುಗಳ ಸ್ಥಳವಾಗಿದೆ. ದೇವರುಗಳು ಮತ್ತು ಪೂರ್ವಜರ ಶಕ್ತಿಗಳು ವಿಭಿನ್ನವಾಗಿವೆ. ಎರಡನ್ನ ಒಟ್ಟಿಗೆ ಇರಿಸಿದಾಗ ಶಕ್ತಿಗಳ ಘರ್ಷಣೆ ಪ್ರಾರಂಭವಾಗುತ್ತದೆ. ದೇವರುಗಳ ಪೂಜೆಯಲ್ಲಿ ಇರಬೇಕಾದ ದೈವತ್ವ ಮತ್ತು ತಾತ್ವಿಕತೆ ಅಡ್ಡಿಪಡಿಸುತ್ತದೆ. ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಪೂರ್ವಜರ ಚಿತ್ರವನ್ನು ಎಂದಿಗೂ ದೇವಾಲಯ ಅಥವಾ ಪೂಜಾ ಕೋಣೆಯಲ್ಲಿ ಇಡಬಾರದು. ಇದರೊಂದಿಗೆ ನೀವು ನಿಮ್ಮ ಪೂರ್ವಜರ ಚಿತ್ರವನ್ನು ಇರಿಸುವಾಗ ಪೂರ್ವಜರ ಚಿತ್ರವು ಎಂದಿಗೂ ದೊಡ್ಡದಾಗಿರಬಾರದು ಮತ್ತು ಅದರಲ್ಲಿ ಅಲಂಕಾರಿಕ ಪ್ರದರ್ಶನ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಸರಳ, ಸೌಮ್ಯ ಮತ್ತು ಗಂಭೀರ ಭಾವನೆಯ ಚಿತ್ರವಾಗಿರಬೇಕು. ಏಕೆಂದರೆ ಚಿತ್ರವು ಕೇವಲ ಫೋಟೋ ಅಲ್ಲ, ಅದು ಪೂರ್ವಜರ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವ ಮಾಧ್ಯಮವಾಗಿರುತ್ತದೆ. ಸ್ನೇಹಿತರೆ, ನಾವು ನಮ್ಮ ಪೂರ್ವಜರ ಚಿತ್ರಗಳನ್ನು ನೋಡಿದಾಗ ಅವರು ನಮ್ಮನ್ನು ನೋಡ್ತಿರುವಂತೆ ನಮಗೆ ಅನಿಸುತ್ತದೆ ಎಂದು ನೀವು ಗಮನಿಸಿರಬಹುದು. ಇದು ನಾವು ಗಮನಿಸಿದ ಸೂಕ್ಷ್ಮ ಶಕ್ತಿ. ಅದಕ್ಕಾಗಿಯೇ ನಿಮ್ಮ ಮನಸ್ಸಿಯು ಪೂರ್ವಜರ ಚಿತ್ರಗಳಿದ್ರೆ ಅವು ಯಾವ ದಿಕ್ಕಿನಲ್ಲಿವೆ ಎಂಬುದನ್ನು ಸ್ವಲ್ಪ ನಿಂತು ನೋಡಿ. ಅವು ಸರಿಯಾದ ದಿಕ್ಕಿನಲ್ಲಿವೆಯೇ ಅಥವಾ ಇಲ್ಲವೇ ಮತ್ತು ಯಾವ ಸ್ಥಳದಲ್ಲಿದೆ ಎಂಬುದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಏಕೆಂದರೆ ಅನೇಕ ಬಾರಿ ಪೂರ್ವಜರ ಚಿತ್ರವು ಮನೆಯಲ್ಲಿ ತಪ್ಪಾದ ಸ್ಥಳದಲ್ಲಿ ಇರುವುದು ಪೂರ್ವಜರನ್ನು ಕೆರಳಿಸಬಹುದು. ಏಕೆಂದರೆ ಉದಾಹರಣೆಗೆ, ಒಂದು ಮನೆಯಲ್ಲಿ ತಂದೆ ತಾಯಿ ನಿಧನರಾದರೂ ಮಗ ಅಥವಾ ಮಗಳು ದುಃಖದ ಮನಸ್ಸಿನಿಂದ ಅವರ ಚಿತ್ರವನ್ನು ಮನೆಯ ದೇವಾಲಯದಲ್ಲಿ ನೇತು ಹಾಕ್ತಾರೆ. ಈಗ ನೀವು ದೇವರುಗಳಾಗಿದ್ದೀರಿ, ಆದ್ದರಿಂದ ದೇವಾಲಯದಲ್ಲಿ ಇರೋದು ನಿಮಗೆ ಸೂಕ್ತ ಎಂದು ಭಾವಿಸಿ. ಆದರೆ ಇದು ನಿಮ್ಮ ಭಾವನೆಯಾಗಿರಬಹುದು. ಆದರೆ ಪೂರ್ವಜರ ಚಿತ್ರವನ್ನು ಪೂಜಾ ಕೋಣೆ ದೇವಾಲಯದಲ್ಲಿ ಇಡುವುದು ಸರಿಯೇ ಅಥವಾ ಇಲ್ಲವೇ? ಆದ್ದರಿಂದ ಸ್ನೇಹಿತರೆ, ಪೂರ್ವಜರನ್ನ ಎಂದಿಗೂ ಪೂಜಾ ಕೋಣೆ ದೇವಾಲಯದಲ್ಲಿ ಇಡಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ಏಕೆಂದರೆ ಪೂರ್ವಜರು ನಮ್ಮ ದೇವರುಗಳ ಪ್ರಯಾಣ ವಿಭಿನ್ನವಾಗಿದೆ. ದೇವರುಗಳು ಯಾವಾಗಲೂ ಲೋಕ ಕಲ್ಯಾಣಕಾರಿ ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆದರೆ ಪೂರ್ವಜರು ನಮ್ಮ ವಂಶ ಪರಂಪರೆಯ ರಕ್ಷಕರು. ಅವರು ನಮ್ಮ ಕರ್ಮಗಳಿಂದ, ನಮ್ಮ ಮನೆಯ ಶ್ರದ್ಧೆಯಿಂದ ಸಂತೋಷ ಪಡ್ತಾರೆ. ದೇವಾಲಯದಲ್ಲಿ ಅವರಿಗೆ ಸ್ಥಾನ ನೀಡೋದು ದೇವರುಗಳ ಶಕ್ತಿಗೆ ಅಡ್ಡಪಡಿಸುತ್ತದೆ ಮತ್ತು ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡೋದಿಲ್ಲ. ಅದಕ್ಕಾಗಿಯೇ ದೇವರ ಮನೆಯ ಸುತ್ತಮುತ್ತಲೂ ಪೂರ್ವಜರ ಚಿತ್ರವನ್ನು ಇರಿಸುವವರು ಅದನ್ನು ತೆಗೆದುಹಾಕಿ. ಏಕೆಂದರೆ ಎರಡನ್ನ ಒಟ್ಟಿಗೆ ಇಡೋದು ಸರಿಯಲ್ಲ ಎಂದು ಪರಿಗಣಿಸಲಾಗುತ್ತದೆ. ಇದರ ನಂತರ ಪೂರ್ವಜರ ಚಿತ್ರವನ್ನು ಮಲಗುವ ಕೋಣೆ ಅಥವಾ ಮಕ್ಕಳ ಕೋಣೆಯಲ್ಲಿ ಇಡಬೇಕೇ? ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಸ್ವಲ್ಪ ಯೋಚಿಸಿ. ಮಲಗುವ ಕೋಣೆ ನಾವು ವಿಶ್ರಾಂತಿ ಪಡೆಯುವ ಸ್ಥಳ. ನಮ್ಮ ವೈಯಕ್ತಿಕ ಜೀವನವನ್ನು ನಡೆಸ್ತೇವೆ. ಇಲ್ಲಿ ಹಗುರವಾದ, ಸಂತೋಷದ ಮತ್ತು ಸಕಾರಾತ್ಮಕ ಶಕ್ತಿಯ ಅಗತ್ಯವಿದೆ. ಆದರೆ ಪೂರ್ವಜರ ಚಿತ್ರವು ಗಂಭೀರ ಮತ್ತು ಸ್ಮರಣೆಯಿಂದ ತುಂಬಿದ ಶಕ್ತಿಯನ್ನು ತರುತ್ತದೆ. ಈ ಶಕ್ತಿಯು ನಿಮ್ಮ ಸೂಕ್ತಾವಸ್ಥೆಯ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಸಾಮಾನ್ಯವಾಗಿ ಅಂತಹ ಮನೆಗಳಲ್ಲಿ ಜನರು ಅಶಾಂತಿಯಿಂದ ಇರ್ತಾರೆ. ನಿದ್ರೆ ಪೂರ್ಣಗೊಳ್ಳುವುದಿಲ್ಲ ಮತ್ತು ಪದೇ ಪದೇ ಅಜ್ಞಾತ ಕನಸುಗಳು ಬರ್ತಿರ್ತವೆ. ಇದರೊಂದಿಗೆ ಮಕ್ಕಳ ಕೋಣೆಯಲ್ಲಿ ಇದು ಇನ್ನೂ ಹೆಚ್ಚು ತಪ್ಪು. ಮಕ್ಕಳ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಅವರು ಆಟ, ಅಧ್ಯಯನ ಮತ್ತು ಕಲ್ಪನೆಗಳಲ್ಲಿ ಮುಳುಗಿರ್ತಾರೆ.
ಅವರ ಕೋಣೆಯಲ್ಲಿ ಪೂರ್ವಜರ ಚಿತ್ರವಿದ್ರೆ ಅವರ ಮಾನಸಿಕ ಶಕ್ತಿಯ ಮೇಲೆ ಭಾರಿ ಹೊರೆ ಬೀಳುತ್ತದೆ. ಇದರಿಂದ ಬೆಳವಣಿಗೆ ಕುಂಠಿತವಾಗಬಹುದು ಮತ್ತು ಅವರು ಕಾರಣವಿಲ್ಲದೆ ಭಯ ಅಥವಾ ಆತಂಕವನ್ನು ಅನುಭವಿಸಬಹುದು. ಹಾಗಾದರೆ ಈಗ ಪ್ರಶ್ನೆ ಏನೆಂದರೆ, ಪೂರ್ವಜರ ಚಿತ್ರವನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು? ಆದ್ದರಿಂದ ಸ್ನೇಹಿತರೆ, ಪೂರ್ವಜರ ಚಿತ್ರವನ್ನು ಯಾವಾಗಲೂ ಮನೆಯ ವಾಸದ ಕೋಣೆ ಅಥವಾ ಹಾಲ್ನಲ್ಲಿ ಇಡಬೇಕು. ಅದು ಕೂಡ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ. ದಕ್ಷಿಣ ದಿಕ್ಕು ಏಕೆಂದರೆ ಇದು ಯಮನ ದಿಕ್ಕು, ಪಿತೃಗಳ ದಿಕ್ಕು. ಅಲ್ಲಿ ಚಿತ್ರವನ್ನು ಹಾಕೋದ್ರಿಂದ ಶಕ್ತಿಯು ಹರಿದು ಪಿತೃಗಳನ್ನು ತಲುಪುತ್ತದೆ. ಮತ್ತು ಚಿತ್ರಗಳನ್ನು ಯಾವಾಗಲೂ ಕಣ್ಣುಗಳ ಎತ್ತರದಲ್ಲಿ ಇಡಬೇಕು, ತುಂಬ ಕೆಳಗೆ ಅಥವಾ ತುಂಬ ಮೇಲೆ ಅಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಚಿತ್ರಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು, ಧೂಳು ಇರಬಾರದು. ಚಿತ್ರದ ಮೇಲೆ ಹಾರವನ್ನು ಹಾಕಿದ್ರೆ ಆ ಹಾರ ಒಣಗಿದ ನಂತರ ಅದನ್ನು ಬದಲಾಯಿಸುತ್ತಿರಬೇಕು. ಈಗ ಇದರೊಂದಿಗೆ ಪಿತೃಗಳ ನಗುವ ಚಿತ್ರಗಳು ಅಥವಾ ಜೀವನದ ಸಂತೋಷದ ಚಿತ್ರಗಳನ್ನು ಹಾಕಬಾರದು. ಯಾವಾಗಲೂ ಅವರು ಗಂಭೀರ ಅಥವಾ ಶಾಂತ ಭಾವದಲ್ಲಿರುವ ಚಿತ್ರವನ್ನು ಹಾಕಬೇಕು, ಏಕೆಂದರೆ ಇದು ಸ್ಮರಣೀಯ ಸ್ಥಳ, ಆನಂದೋತ್ಸವದ ಸ್ಥಳವಲ್ಲ. ಈಗ ಸ್ನೇಹಿತರೆ, ಅನೇಕ ಮನೆಗಳಲ್ಲಿ ಪಿತೃಗಳ ಚಿತ್ರಗಳನ್ನು ಸರಿಯಾಗಿ ಇಡದ ಕಾರಣ ಅಲ್ಲಿ ಯಾವಾಗಲೂ ಜಗಳ, ವಿವಾದ ಮತ್ತು ಅಜ್ಞಾತ ರೋಗಗಳು ಇರ್ತವೆ. ಜನರು ದೃಷ್ಟಿ ಬಿದ್ದಿದೆ ಅಥವಾ ಯಾರೋ ಮಾಟ ಮಾಡಿದ್ದಾರೆ ಎಂದು ಹೇಳ್ತಾರೆ, ಆದರೆ ನಿಜವಾದ ಕಾರಣ ಬೇರೆಯೇ ಇರುತ್ತದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ಯೋಚಿಸಿ, ನೀವು ಪ್ರತಿದಿನ ನಿಮ್ಮ ತಂದೆ ತಾಯಿಯನ್ನು ಭೇಟಿಯಾಗಲು ಹೋಗ್ತೀರಿ ಮತ್ತು ಅವರನ್ನು ತಪ್ಪಾದ ಸ್ಥಳದಲ್ಲಿ ಕೂರಿಸ್ತೀರಿ. ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ, ಕೆಲವೊಮ್ಮೆ ಪೂಜಾ ಕೋಣೆಯಲ್ಲಿ, ಕೆಲವೊಮ್ಮೆ ಮಲಗುವ ಕೋಣೆಯಲ್ಲಿ. ಇದು ಸರಿಯೇ ಇಲ್ಲ. ಅದೇ ರೀತಿ ನೀವು ಪಿತೃಗಳ ಚಿತ್ರವನ್ನು ತಪ್ಪಾದ ದಿಕ್ಕಿನಲ್ಲಿ ಇಟ್ಟಾಗ ಅವರ ಆತ್ಮವು ಅಸಹಜವಾಗುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇದೇ ಕಾರಣದಿಂದ ಮನೆಯಲ್ಲಿ ತೊಂದರೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ಪಿತೃಗಳನ್ನು ಗೌರವದಿಂದ, ನಿಜವಾದ ಮಾರ್ಗದಲ್ಲಿ ಅವರ ಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಭಾವದಿಂದ ಇಡಬೇಕು. ಈಗ ಸ್ನೇಹಿತರೆ, ಅನೇಕ ಜನರು ಇದೇ ತಪ್ಪನ್ನು ಮಾಡ್ತಾರೆ ಮತ್ತು ನಾವು ಚಿತ್ರವನ್ನು ಹಾಕಿದ್ದೇವೆ, ಈಗ ನಮ್ಮ ಕೆಲಸ ಮುಗಿದಿದೆ ಎಂದು ಭಾವಿಸ್ತಾರೆ. ಆದರೆ ಸ್ನೇಹಿತರೆ, ಕೇವಲ ಚಿತ್ರವನ್ನು ಹಾಕೋದ್ರಿಂದ ಕೆಲಸ ಮುಗಿಯೋದಿಲ್ಲ. ಪಿತೃಗಳ ಚಿತ್ರವು ನಮ್ಮ ಮನೆಯ ಸ್ಮರಣೆ ಮತ್ತು ಆಶೀರ್ವಾದ ಕೇಂದ್ರವಾಗಿದೆ. ಅದರ ಬಗ್ಗೆ ಗಮನ ಹರಿಸದಿದ್ರೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಹರಡಬಹುದು. ಆದ್ದರಿಂದ ಮೊದಲು ಪಿತೃಗಳ ಚಿತ್ರದ ಮೇಲೆ ಧೂಳು ಸಂಗ್ರಹವಾಗಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಅನೇಕ ಜನರು ವರ್ಷಗಟ್ಟಲೆ ಪಿತೃಗಳ ಚಿತ್ರಗಳನ್ನು ನೇತು ಹಾಕ್ತಾರೆ ಮತ್ತು ಅವುಗಳ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಚಿತ್ರದ ಮೇಲೆ ಧೂಳು ಸಂಗ್ರಹವಾಗುತ್ತದೆ, ಜೇಡರ ಬಲೆಗಳು ರೂಪುಗೊಳ್ಳುತ್ತವೆ ಮತ್ತು ಕೆಲವೊಮ್ಮೆ ಚಿತ್ರದ ಗಾಜು ಸಹ ಮಸುಕಾಗುತ್ತದೆ. ಹಾಗಾದರೆ ಇದು ಪಿತೃಗಳ ಗೌರವವೇ? ಇದರ ಉತ್ತರ ಇಲ್ಲ, ಏಕೆಂದರೆ ಇದು ನೀವು ಪಿತೃಗಳನ್ನು ಕತ್ತಲ ಕೋಣೆಯಲ್ಲಿ ಬಂಧಿಸಿದಂತೆ. ಆದ್ದರಿಂದ ನೆನಪಿಡಿ, ವಾರಕ್ಕೆ ಒಮ್ಮೆಯಾದರೂ ಚಿತ್ರವನ್ನು ಸ್ವಚ್ಛಗೊಳಿಸೋದು ಅವಶ್ಯಕ. ಗಾಜು ಮತ್ತು ಫ್ರೇಮನ್ನು ಒರೆಸಿ ಮತ್ತು ಹಾರವನ್ನು ಹಾಕಿದರೆ ಒಣಗಿದ ನಂತರ ಹೊಸ ಹಾರವನ್ನು ಬದಲಾಯಿಸಿ. ಚಿತ್ರಗಳು ಸ್ವಚ್ಛ ಮತ್ತು ಒಣಗುವಾಗ ಮಾತ್ರ ಅವುಗಳಿಂದ ಸಕಾರಾತ್ಮಕ ಶಕ್ತಿ ಹೊರಹೊಮ್ಮುತ್ತವೆ. ಇದರೊಂದಿಗೆ ಅನೇಕ ಜನರ ಪ್ರಶ್ನೆ ಏನೆಂದರೆ, ಪಿತೃಗಳನ್ನು ಪ್ರತಿದಿನ ಪೂಜಿಸಬೇಕೇ ಅಥವಾ ಬೇಡವೇ? ಇದರ ಉತ್ತರ, ನಿಮಗೆ ಸಮಯವಿದ್ದರೆ ನೀವು ಪ್ರತಿದಿನ ಪಿತೃಗಳ ಮುಂದೆ ಉದ್ದವಾದ ಬತ್ತಿಯ ದೀಪ ಅಥವಾ ಮಂತ್ರದ ಅಗರಬತ್ತಿಯನ್ನು ಹಚ್ಚಿ, ಹೇ ಪಿತೃದೇವತೆ, ನೀವು ಎಲ್ಲಿದ್ದರೂ ಸಂತೋಷವಾಗಿರಿ ಮತ್ತು ನಮ್ಮ ಮೇಲೆ ಕೃಪೆ ತೋರಿ ಎಂದು ಪ್ರಾರ್ಥಿಸಬಹುದು. ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಕೇವಲ ಅಮಾವಾಸ್ಯೆಯೆಂದು ಅವರಿಗೆ ಹಾರ ಅಥವಾ ಧೂಪ ದೀಪವನ್ನು ಹಚ್ಚಿ ಅವರ ಆಶೀರ್ವಾದವನ್ನು ಪಡೆಯಬಹುದು. ಇದರೊಂದಿಗೆ ಮನೆಯಲ್ಲಿ ಮೃತ ಜನರ ಚಿತ್ರಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು? ಸ್ನೇಹಿತರೆ, ಅನೇಕ ಮನೆಗಳಲ್ಲಿ ಇಡೀ ಗೋಡೆಯ ಮೇಲೆ ಪಿತೃಗಳ ಚಿತ್ರಗಳು ಇರೋದನ್ನು ನೋಡಲಾಗಿದೆ. ಅಜ್ಜ, ಮುತ್ತಜ್ಜ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರ ಚಿತ್ರಗಳು. ಆದರೆ ಸ್ನೇಹಿತರೆ, ಈ ವಿಧಾನ ಸರಿಯಲ್ಲ. ಇಷ್ಟು ಚಿತ್ರಗಳನ್ನು ಒಟ್ಟಿಗೆ ಹಾಕೋದ್ರಿಂದ ಮನೆಯ ವಾತಾವರಣ ಹದಗೆಡಲು ಪ್ರಾರಂಭಿಸುತ್ತದೆ. ಪ್ರತಿಯೊಂದು ಚಿತ್ರವು ಒಂದು ಶಕ್ತಿಯನ್ನು ತರುತ್ತದೆ ಮತ್ತು ಅನೇಕ ಶಕ್ತಿಗಳು ಒಂದೇ ಸ್ಥಳದಲ್ಲಿ ಸಂಗ್ರಹವಾದಾಗ ಮನೆಯಲ್ಲಿ ನಕಾರಾತ್ಮಕತೆಯ ಪರಿಣಾಮ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಚಿತ್ರಗಳು ಸೀಮಿತವಾಗಿರಬೇಕು, ಕೇವಲ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯವರೆಗೆ. ಇದರಿಂದ ಶಕ್ತಿಯು ಸಮತೋಲನದಲ್ಲಿರುತ್ತದೆ ಮತ್ತು ಮನೆಯ ವಾತಾವರಣವು ಹಗುರವಾಗಿ ಉಳಿಯುತ್ತದೆ. ಇದರೊಂದಿಗೆ ಜನರು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಇನ್ನೊಂದು ವಿಷಯವೇನೆಂದರೆ ಮುರಿದ ಅಥವಾ ಮಸುಕಾದ ಚಿತ್ರಗಳು. ಚಿತ್ರದ ಗಾಜು ಮುರಿದರೆ, ಫ್ರೇಮ್ ಹಾಳಾದರೆ ಅಥವಾ ಫೋಟೋ ಮುಸುಕಾದರೆ ಅದನ್ನು ತಕ್ಷಣವೇ ಬದಲಾಯಿಸಬೇಕು.
ಏಕೆಂದರೆ ಮುರಿದ ಚಿತ್ರವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಪಿತೃಗಳ ಆತ್ಮವನ್ನು ಸಹ ಅಶಾಂತಗೊಳಿಸುತ್ತದೆ ಮತ್ತು ಮನೆಯಲ್ಲಿ ಕಲಹ, ಅಶಾಂತಿ ಮತ್ತು ಆರ್ಥಿಕ ಅಡೆತಡೆಗಳನ್ನು ತರುತ್ತದೆ. ಈಗ ಸ್ನೇಹಿತರೆ, ಕೊನೆಯಲ್ಲಿ ನೆನಪಿಡಿ, ಈ ಚಿತ್ರ ಕೇವಲ ಕಾಗದದ ತುಂಡು ಅಲ್ಲ, ಅದರಲ್ಲಿ ನಮ್ಮ ಪಿತೃಗಳ ನೆನಪುಗಳು, ಅವರ ಶಕ್ತಿ ಮತ್ತು ಅವರ ಆಶೀರ್ವಾದಗಳು ಅಡಗಿರುತ್ತವೆ. ನಾವು ಶ್ರದ್ಧೆಯಿಂದ ಅವರ ಚಿತ್ರವನ್ನು ನೋಡಿದಾಗ ನಾವು ಒಬ್ಬಂಟಿಯಾಗಿಲ್ಲ ಎಂದು ಅದು ನಮಗೆ ಅರಿವನ್ನು ಮೂಡಿಸುತ್ತದೆ. ನಮ್ಮ ಪೂರ್ವಜರು ಅವರ ತ್ಯಾಗಗಳಿಂದ ಇಂದು ನಮ್ಮ ಜೀವನ ಸಾಧ್ಯವಾಗಿದೆ. ಅವರು ಎಲ್ಲೋ ನಮ್ಮೊಂದಿಗಿದ್ದಾರೆ, ಆದರೆ ನಾವು ಕೇವಲ ಪ್ರದರ್ಶನಕ್ಕಾಗಿ ಚಿತ್ರವನ್ನು ಹಾಕಿದರೆ ಮತ್ತು ಅದರಲ್ಲಿ ಭಕ್ತಿಯ ಭಾವನೆಯನ್ನು ಇಟ್ಟುಕೊಳ್ಳದಿದ್ದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ನೆನಪಿಡಿ, ಚಿತ್ರವು ಪ್ರೀತಿ ಮತ್ತು ಗೌರವದ ಭಾವನೆಯನ್ನು ಹೊಂದಿದ್ದರೆ ಮಾತ್ರ ಶುಭವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಪೂರ್ವಜರ ಚಿತ್ರವನ್ನು ನೋಡಿದಾಗ ನಗುತ್ತಾ ಅವರಿಗೆ ನಮಸ್ಕರಿಸಿ, ನೀವು ನಮಗೆ ಜನ್ಮ ನೀಡಿದ್ದೀರಿ, ಸಂಸ್ಕಾರ ನೀಡಿ ಈ ಮನೆಯ ಅಡಿಪಾಯ ಹಾಕಿದ್ದೀರಿ, ನಾವು ನಿಮಗೆ ಕೃತಜ್ಞರಾಗಿದ್ದೇವೆ, ನಾವು ಸರಿಯಾದ ಮಾರ್ಗದಲ್ಲಿ ನಡೆಯಲು ನಮಗೆ ಆಶೀರ್ವದಿಸಿ ಎಂದು ಅವರಿಗೆ ಹೇಳಿ. ಈ ಪದಗಳು ಕೇವಲ ಪದಗಳಲ್ಲ, ಇವು ನಿಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಅಲೆಗಳು. ಅವು ಬ್ರಹ್ಮಾಂಡವನ್ನು ತಲುಪುತ್ತವೆ ಮತ್ತು ನಿಮ್ಮ ಪೂರ್ವಜರು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತುಂಬುತ್ತಾರೆ. ಮತ್ತು ಪೂರ್ವಜರು ಸಂತೋಷವಾಗಿದ್ದರೆ ಮನೆಯಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ, ಮಕ್ಕಳ ಪ್ರಗತಿಯಾಗುತ್ತದೆ, ಕುಟುಂಬದಲ್ಲಿ ಪ್ರೀತಿ ಉಳಿಯುತ್ತದೆ, ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ, ಮನೆಯಲ್ಲಿ ಆರೋಗ್ಯ ಮತ್ತು ಸಮೃದ್ಧಿ ಇರುತ್ತದೆ. ಆದರೆ ಚಿತ್ರವು ತಪ್ಪಾದ ದಿಕ್ಕಿನಲ್ಲಿದ್ದರೆ, ಕೊಳಕಾಗಿದ್ದರೆ ಅಥವಾ ಭಕ್ತಿಯ ಭಾವನೆ ಇಲ್ಲದಿದ್ದರೆ ಪೂರ್ವಜರು ಅಸಂತುಷ್ಟರಾಗ್ತಾರೆ ಮತ್ತು ಮನೆಯಲ್ಲಿ ಪಿತೃದೋಷದಂತಹ ಪರಿಸ್ಥಿತಿಗಳು ಉದ್ಭವಿಸುತ್ತವೆ. ಆದ್ದರಿಂದ ಪೂರ್ವಜರ ಚಿತ್ರವನ್ನು ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ. ಯಾವಾಗಲೂ ಸ್ವಚ್ಛವಾಗಿಡಿ. ಮುರಿದ ಚಿತ್ರಗಳಿಂದ ದೂರವಿರಿ. ಸೀಮಿತ ಚಿತ್ರಗಳನ್ನು ಮಾತ್ರ ಇರಿಸಿ ಮತ್ತು ಮುಖ್ಯವಾಗಿ ಚಿತ್ರಗಳನ್ನು ನೋಡಿ ಭಕ್ತಿ ಮತ್ತು ಪ್ರೀತಿಯಿಂದ ಅವರನ್ನು ನೆನಪಿಸಿಕೊಳ್ಳಿ. ನೆನಪಿಡಿ, ಪೂರ್ವಜರ ಸಂತೋಷವೇ ನಿಮ್ಮ ಜೀವನದ ದೊಡ್ಡ ಸಂಪತ್ತು. ಪೂರ್ವಜರು ಸಂತೋಷವಾಗಿದ್ದರೆ ಯಾವುದೇ ಶಕ್ತಿಯು ನಿಮ್ಮನ್ನು ತಡೆಯಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.